ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕ್ವಿನಿಮಲ್ ವರ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ನೇಹಿತರೆ, UPI ಟ್ರಾನ್ಸಾಕ್ಷನ್ ಅಂದರೆ ನೀವು ಗೂಗಲ್ ಪೇ, ಫೋನ್ ಪೇ ಮುಖಾಂತರ ನೀವು ನಿಮ್ಮ ಮನಿ ಟ್ರಾನ್ಸ್ಫರ್ ಮಾಡ್ತಿರಲ್ಲ, ಏನಾದರೂ ಒಂದು ಗೂಡ್ಸ್ ತಗೋಬೇಕಾದ್ರೆ, ಇಲ್ಲಾಂದ್ರೆ ಏನಾದರೂ ಹೊರಗಡೆ ಏನಾದರೂ ನೀವು ಖರೀದಿ ಮಾಡಬೇಕಾದ್ರೆ ನೀವು QR ಕೋಡ್ ಸ್ಕ್ಯಾನ್ ಮಾಡ್ತೀರಾ. ಸೊ UPI ಟ್ರಾನ್ಸಾಕ್ಷನ್ ಆಗುತ್ತೆ. ಎಷ್ಟು ಟ್ರಾನ್ಸಾಕ್ಷನ್ ನಿಮಗೆ ಅಂದರೆ ನಿಮ್ಗೆ ಎಷ್ಟು ಟ್ರಾನ್ಸಾಕ್ಷನ್ ಓವರ್ ಆದರೆ ನಿಮಗೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾನು ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಮೇಲೆ ಬರೀ UPI ಟ್ರಾನ್ಸಾಕ್ಷನ್ ಅಲ್ಲ, ಏನೇನು ಅನಾಹುತಗಳು UPI ಟ್ರಾನ್ಸಾಕ್ಷನ್ ಮುಖಾಂತರ ಬರುತ್ತೆ ಅಂತ ಹೇಳಿ ಮುಂದೆ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ನೀವೇನಾದರೂ ಹೊಸಬರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಯಾಕಂದರೆ ಇದೇ ರೀತಿ ವಿಭಿನ್ನವಾದ ಬ್ಯಾಂಕಿಂಗು, ಲಾಟ್ರಿ, ಆಮೇಲೆ ಎಂಟರ್ಟೈನ್ಮೆಂಟು, ಹೆಲ್ತ್ ಫ್ಯಾಕ್ಟು ಎಲ್ಲ ಇದೇ ಚಾನಲಲ್ಲಿ ನೀವು ನೋಡ್ಬೋದು. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. UPI ಟ್ರಾನ್ಸಾಕ್ಷನ್ನು ಯಾವ ರೀತಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮುಂದೆ ಹೇಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡೋಣ. ಒಂದು ವ್ಯಕ್ತಿಗೆ ಅಂದ್ರೆ ವರ್ಷಕ್ಕೆ ಎಷ್ಟು ಆದಾಯ ಇರಬೇಕು. ಈಗ ನನ್ನ ಉದಾಹರಣೆ ನಾನೇ ತಗೊಳ್ಳಿ. ನನಗೆ ವರ್ಷಕ್ಕೆ ಆದಾಯ ಎಷ್ಟಿರ್ಬೇಕು, ಎಷ್ಟಿದ್ರೆ ನನಗೆ ಟ್ಯಾಕ್ಸ್ ಇಲ್ಲ, ಎಷ್ಟ್ರ ಮೇಲೆ ಹೋದ್ರೆ ನನ್ನ ಆದಾಯ ಟ್ಯಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಆಗಿದೆ 2024ನೇ ಇಸ್ವಿ ಸೆಂಟ್ರಲ್ ಗೌರ್ಮೆಂಟ್ ಅವರು. ಸೊ ಆಕ್ಟ್ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನಿಮ್ಮ 7 ಲಕ್ಷಕ್ಕಿಂತ ಕೆಳಗಡೆ ಏನಾದರೂ ನಿಮ್ಮ ಆದಾಯ ಇದ್ರೆ ನಿಮಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ. 7 ಲಕ್ಷ ಮೇಲೆ ಆದರೆ ನೀವು ಟ್ಯಾಕ್ಸ್ ಕಟ್ಟಬೇಕು. ಸೊ ಕೆಲವರು ಏನು ತಪ್ಪು ಮಾಡಿರ್ತಾರೆ ವ್ಯಕ್ತಿಗಳು, ಅವ್ರದ್ದು 5 ಲಕ್ಷ ಆಗಿರುತ್ತೆ ವರ್ಷಕ್ಕೆ ವರಮಾನ. ಮೇ ಬಿ ಅವರು ಗೌರ್ಮೆಂಟ್ ಸೆಕ್ಟರ್ ಕೆಲಸ ಮಾಡ್ಬೋದು, ಇಲ್ಲ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡಬಹುದು, ಇಲ್ಲ ಅಂದ್ರೆ ಅವನ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇರ್ಬೋದು, ಇಲ್ಲ ಫಾರ್ಮರ್ ಇರ್ಬೋದು. 5 ಲಕ್ಷ ವಾರ್ಷಿಕ ವರಮಾನ ಇರುತ್ತೆ, ಆದ್ರೆ ಸೋರ್ಸ್ ಆಫ್ ಇನ್ಕಮ್ ತೋರಿಸಿರಲ್ಲ. ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕು. ನೀವು ಎಲಿಜಿಬಿಲಿಟಿ ಆಗಿ ಅರ್ಹತರ ಆದ್ರೂ ಇಲ್ಲ ಅಂದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ್ರೂ ನಿಮ್ಮ ITR ರಿಟರ್ನ್ ಫೈಲ್ ಮಾಡ್ಕೋಬೇಕು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇರುತ್ತಲ್ಲ, ಅಲ್ಲಿ ಭೇಟಿ ಕೊಟ್ಬಿಟ್ಟು ಅಲ್ಲಿ ಅಂದ್ರೆ ಫಾರ್ಮ್ ಎಲ್ಲ ಕೊಡ್ತಾರೆ, ಅದನ್ನ ಭರ್ತಿ ಮಾಡ್ಬಿಟ್ಟು ITR ರಿಟರ್ನ್ ಫೈಲ್ ಮಾಡ್ಬೇಕು. ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕು. ಇಲ್ಲಾಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಆನ್ಲೈನ್ ಮುಖಾಂತರ ಇವ್ರ ವೆಬ್ಸೈಟ್ ಇದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಅಲ್ಲೇ ನೀವು ITR ರಿಟರ್ನ್ ಫೈಲ್ ಮಾಡ್ಕೋಬಹುದು. ಆಮೇಲೆ ಕೆಲವರಿಗೆ ಒಂದು ಸಂದೇಹ, ನಾನೀಗ 2024ನೇ ಇಸ್ವಿನಲ್ಲಿ ನಾನು ITR ರಿಟರ್ನ್ ಫೈಲ್ ಮಾಡಿದ್ದೀನಿ, ಮುಂದೆ ಮಾಡ್ಬೇಕಾ ಅಂತ. ಮುಂದೆ ಮಾಡಲೇಬೇಕು ಸ್ನೇಹಿತರೆ. ಯಾಕಂದ್ರೆ 2024ನೇ ಇಸ್ವಿನಲ್ಲಿ ನಿಮಗೆ ಒಂದು ಸೇವಿಂಗ್ಸ್ ಅಕೌಂಟ್, ನಿಮ್ಮ ಅಕೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ, ಅದು ಟ್ರೇಸ್ ಔಟ್ ಆಗ್ತಾ ಇರುತ್ತೆ. ಯಾವ ರೀತಿ ಟ್ರೇಸ್ ಔಟ್ ಮಾಡ್ತಾರೆ ಅಂದ್ರೆ, ಇವರು ನಿಮ್ಮ ಪ್ಯಾನ್ ಕಾರ್ಡ್ ಮೂಲಕ, ಪ್ಯಾನ್ ಕಾರ್ಡ್ ಅಲ್ಲಿ ಅವರು ಪ್ಯಾನ್ ಕಾರ್ಡ್ ಟ್ರೇಸ್ ಮಾಡಿದ್ರೆ ನಿಮ್ಮ ಈಚ್ ಅಂಡ್ ಎವರಿ ಸಿಂಗಲ್ ಟ್ರಾನ್ಸಾಕ್ಷನ್ ಕೂಡ ಅವರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ನೋಟಿಸ್ ಯಾವಾಗ ಕಳಿಸ್ತಾರೆ. ಕೆಲವರು ಹೇಳ್ತಾರೆ ಇವಾಗ 2024ನಲ್ಲಿ ಆಲ್ರೆಡಿ ITR ರಿಟರ್ನ್ ಫೈಲ್ ಮಾಡಿದ್ದಾನೆ ಆ ವ್ಯಕ್ತಿ, ಮುಂದೇನು ಮಾಡಬೇಕು ಸ್ನೇಹಿತರೆ. ಯಾಕಂದ್ರೆ ಆ ವ್ಯಕ್ತಿದು ಮೇ ಬಿ ಪೊಸಿಷನ್ ಚೇಂಜ್ ಆಗ್ಬೋದು, ಇಲ್ಲ ಸ್ಯಾಲರಿ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಹೇಳಕ್ಕಾಗಲ್ಲ. ಬಿಸ್ನೆಸ್ 2024ನ ಬಿಸ್ನೆಸ್ ಚೆನ್ನಾಗಿರುತ್ತೆ, 2025ನೇ ಇಸ್ವಿನಲ್ಲಿ ಅವನು ಲಾಸ್ ಆಗಿರ್ತಾನೆ. ಮೇ ಬಿ 2024ನೇ ಇಸ್ವಿನಲ್ಲಿ ಅವನು 10 ಲಕ್ಷ ವಾರ್ಷಿಕ ವರಮಾನ ಇರೋ ವ್ಯಕ್ತಿ ಆಗಿರ್ತಾನೆ. ಅದು 2025ಕ್ಕೆ ಜಂಪ್ ಆದ್ರೆ ಅವನು 2 ಲಕ್ಷನೇ ವಾರ್ಷಿಕ ವರಮಾನ ಇರುತ್ತೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಏರುಪೇರು ಇರುತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿನ ಆಗ್ಬೋದು ನಿಮ್ಮ ಇನ್ಕಮ್ಮು, ಕಡಿಮೆನ ಆಗ್ಬೋದು. ಆದ್ರೂ ಸೇಫ್ಟಿಯಾಗಿ ನೀವು ಪ್ರತಿ ವರ್ಷ ITR ರಿಟರ್ನ್ ಫೈಲ್ ಮಾಡತಕ್ಕದ್ದು. ಇದನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಕೆಲವೊಂದು ವೀಕ್ಷಕರಿಗೆ ಒಂದು ಸಂದೇಹ, ಏನ್ ಸಂದೇಹ ಅಂದ್ರೆ, ಸರ್ 2024ನೇ ಇಸ್ವಿನಲ್ಲಿ ನಾನು 8 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರು ನನಗೇನು ನೋಟಿಸ್ ಬಂದಿಲ್ಲಲ್ಲ. ನೋಟಿಸ್ ಏನು ಬರಲ್ಲ ಬಿಡು. ಆ ರೀತಿ ತಪ್ಪು ತಿಳುವಳಿಕೆ ಇದ್ರೆ ದಯವಿಟ್ಟು ನೆಕ್ಸ್ಟ್ ಇಯರ್ ಆ ರೀತಿ ತಪ್ಪು ಕೆಲಸ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿರೋ ಆಫೀಸರ್ಸ್ ಹೇಳ್ತಾರೆ, 3 ರಿಂದ 10 ವರ್ಷದೊಳಗಡೆ ನಾವು ಯಾವ್ದೋ ಒಂದು ಪರ್ಸನ್ದು ಟ್ರ್ಯಾಕ್ ಮಾಡ್ಬೋದು. ಎಲ್ಲ ಟ್ರ್ಯಾಕ್ ಎಲ್ಲ ಇರುತ್ತೆ, ಆದ್ರೆ ಯಾವಾಗ ನೋಟಿಸ್ ಕಳಿಸೋದ್ರೆ 2 ವರ್ಷ ಆದ್ರೂ ನೋಟಿಸ್ ಕಳಿಸ್ಬೋದು, ಇಲ್ಲ 3 ವರ್ಷ ಆದ್ರೂ ಕಳಿಸ್ಬೋದು, ಇಲ್ಲ 10 ವರ್ಷ ಒಳಗಡೆ ಯಾವಾಗಾದ್ರೂ 3 ರಿಂದ 10 ವರ್ಷ ಒಳಗಡೆ ಯಾವಾಗಾದ್ರೂ ನಿಮಗೆ ನಿಮ್ಮ ಮನೆಯಲ್ಲಿ ನೋಟಿಸ್ ಬಂದೇ ಬರುತ್ತೆ. ಇಂಥ ವರ್ಷದಲ್ಲಿ ಇವಾಗ ನೀವು 2020ಅಲ್ಲಿ ಏನಾದ್ರು ನಿಮ್ಗೆ ಟ್ರೇಸ್ ಔಟ್ ಆದ್ರೆ
2024 ನೋಟಿಸ್ ಬರುತ್ತೆ. ಸೊ ಅದು ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಇವಾಗ ನಾವು ಇವಾಗ ಪ್ರತಿಯೊಬ್ಬರಿಗೂ ಜಾಸ್ತಿ ಅಕೌಂಟ್ ಟೈಪ್ ಆಫ್ ಅಕೌಂಟ್ಸ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಜಾಸ್ತಿ ಇದೆ. ಕರೆಂಟ್ ಅಕೌಂಟ್ ಇದೆ, ಸ್ಟೂಡೆಂಟ್ ಅಕೌಂಟ್, ಆ ಅಕೌಂಟ್, ಈ ಅಕೌಂಟು, ಡಿಮ್ಯಾಟ್ ಅಕೌಂಟು, ಇದ್ರಾಗ ಜಾಸ್ತಿ ಜನ ಯೂಸ್ ಮಾಡ್ತಾ ಇರೋದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲೇ ಜಾಸ್ತಿ ಇವ್ರ ಮೇಲೆ ಸೇವಿಂಗ್ಸ್ ಇರುವ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರೋ ಪರ್ಸನ್ ಮೇಲೆ ಕಣ್ ಜಾಸ್ತಿ. ಯಾರ್ದು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ 80-85% ಸೇವಿಂಗ್ಸ್ ಅಕೌಂಟ್ ಇರುವ ವ್ಯಕ್ತಿಗಳೇ ಇರ್ತಾರೆ ನಮ್ಮ ಇಂಡಿಯಾದಲ್ಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಪೂರ್ ಫ್ಯಾಮಿಲಿ ಎಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟೇ. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮ ಖಾತೆಯಲ್ಲಿ ಡೆಪಾಸಿಟ್ ವರ್ಷಕ್ಕೆ 10 ಲಕ್ಷಕ್ಕಿಂತ ಮೇಲೆ ಆದರೆ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ ಹೇಳ್ತಿರೋದು 10 ಲಕ್ಷಕ್ಕಿಂತ ಮೇಲೆ ಆದರೆ ಕೇಳ್ತಾರ ಬಂದು ಎಲ್ಲಿಂದ ಡೆಪಾಸಿಟ್ ಬಂತು, ಯಾವ ರೀತಿ ಅಂತ. ಏನಾದರೂ ನಿಮ್ಮ ಅಪ್ಪನ ಆಸ್ತಿ ಮಾರ್ಬಿಟ್ಟೇನಾದರೂ ನೀವು ಅದ್ರ ಅಮೌಂಟ್ ಏನಾದರೂ ಇಟ್ಟಿದ್ರೆ ಅದು ನೀವು ದಾಖಲಾತಿ ಪ್ರೂಫ್ ತೋರಿಸ್ಬೇಕು. ಈ ರೀತಿ ಆಸ್ತಿ ಇತ್ತು, ಅದನ್ನ ಮಾರಿ ಈ ರೀತಿ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್. ಫಿಕ್ಸ್ಡ್ ಡೆಪಾಸಿಟ್ 10 ಲಕ್ಷಕ್ಕಿಂತ ಮೇಲೆ ಇರಬಾರದು. 10 ಲಕ್ಷಕ್ಕಿಂತ ಮೇಲಿದ್ರೆ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ. ಅದನ್ನು ಸೋರ್ಸ್ ಆಫ್ ಇನ್ಕಮ್ ಇಟ್ಕೋಬೇಕು, ಇಲ್ಲ ITR ರಿಟರ್ನ್ ಫೈಲ್ ಮಾಡತಕ್ಕದ್ದು. ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಬರುತ್ತೆ. ನೀವು ITR ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ ಇದು ಬರೋದು. ನೀವು ITR ರಿಟರ್ನ್ ಫೈಲ್ ಸೋರ್ಸ್ ಆಫ್ ಇನ್ಕಮ್ ತೋರಿಸಿದ್ರೆ ಯಾಕೆ ಬರುತ್ತೆ? ಬರಲ್ಲ. ಫಿಕ್ಸ್ಡ್ ಡೆಪಾಸಿಟ್ 10 ಲಕ್ಷಕ್ಕಿಂತ ಮೇಲಾದರೆ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಬರುತ್ತೆ. ಇವಾಗ ಮೂರನೇದು ನೋಡೋಣ ಸ್ನೇಹಿತರೆ, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ನಿಫ್ಟಿ ಅಂತಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಮ್ಯೂಚುವಲ್ ಫಂಡ್ ಮುಖಾಂತರ. ಎಲ್ಲ ಮ್ಯೂಚುವಲ್ ಫಂಡ್ ಮಾಡ್ಕೊಂಡು ನೀವು ಏನಾದರೂ ಒಂದು ಇನ್ವೆಸ್ಟ್ ಮಾಡಿರ್ತೀರ ಶೇರ್ ಮಾರ್ಕೆಟ್ ಸ್ಟಾಕ್ ಅಲ್ಲಿ, ಅದು 10 ಲಕ್ಷಕ್ಕಿಂತ ಮೇಲಿದ್ರೆ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಇವಾಗ 4ನೇ ಕ್ರೆಡಿಟ್ ಕಾರ್ಡ್. ಈಗಿನ ಕಾಲದಲ್ಲಿ 80-90% ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋ ವ್ಯಕ್ತಿಗಳಾಗಿರ್ತೀರಾ. ಸೊ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ 1 ಲಕ್ಷ ಪ್ರತಿ ತಿಂಗಳು 1 ಲಕ್ಷ ಮೇಲೆ ಆದ್ರೂ ಕೂಡ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಬಿ ಕೇರ್ಫುಲ್. ಯಾಕಂದ್ರೆ ಪ್ರತಿ ತಿಂಗಳು 1 ಲಕ್ಷ ಆದ್ರೆ ವರ್ಷಕ್ಕೆ 12 ಲಕ್ಷ 13 ಲಕ್ಷ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಆ ದುಡ್ಡು ಎಲ್ಲಿಂದ ಬಂತು? ಸೋರ್ಸ್ ಆಫ್ ಇನ್ಕಮ್ ನೀವು ತೋರಿಸ್ಕೋಬೇಕು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಇವು ಬರಲ್ಲ, ಪ್ರಾಬ್ಲಮ್ ಇಲ್ಲ. ಈಗ ಇಷ್ಟ ಆಯ್ತು ಸ್ನೇಹಿತರೆ, ಇಷ್ಟು ಹೇಳಿದ್ದೀನಿ. ಇದನ್ನೆಲ್ಲ ನೀವು ಇವತ್ತಿಂದನೇ ನೀವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆ ರೀತಿ ಏನಾದ್ರು ನಿಮ್ಮ ಅಮೌಂಟ್ ಎಕ್ಸೀಡ್ ಆಗ್ತಾ ಇದ್ರೆ ನಾಳೆನೆ ಹೋಗ್ಬಿಟ್ಟು ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಇನ್ಕಮ್ ಸೋರ್ಸ್ ತೋರಿಸಿ ಮುಂದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಬರಂಗ್ ಮಾಡ್ಕೊಡಿ. ಇವಾಗ ನಾವು UPI ಟ್ರಾನ್ಸಾಕ್ಷನ್ಗೆ ಹೋಗೋಣ ಸ್ನೇಹಿತರೆ. UPI ಟ್ರಾನ್ಸಾಕ್ಷನ್ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅದರ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಮಾಡ್ತೀರಾ. ಸೇವಿಂಗ್ಸ್ ಅಕೌಂಟ್, ಬ್ಯಾಂಕ್ ಅಕೌಂಟೇ ಬಹಳ ಟ್ರೇಸ್ ಔಟ್ ಆಗೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇತ್ತೀಚೆಗೆ ಗೂಗಲ್ ಪೇ ಮತ್ತು ಫೋನ್ ಪೇ ಮುಖಾಂತರ ನೀವು UPI ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರಲ್ಲ, ಅದನ್ನು ಕೂಡ ಟ್ರೇಸ್ ಔಟ್ ಆಗ್ತಾ ಇದೆ. ಕೆಲವರು ಹುಡುಗರು ಏನು ಆಟ ಆಡ್ತಿರ್ತಾರೆ, 10,000 ಬೇರೆಯವನಿಗೆ ಕಳಿಸೋದು ಫ್ರೆಂಡಿಗೆ, ಗೂಗಲ್ ಪೇ ಇಂದ ರಿವಾರ್ಡ್ಸ್ ಪಡೆಯೋದು, ಅಮೌಂಟ್ ಬರೋದು, ಫೋನ್ ಪೇ ಇಂದ ರಿವಾರ್ಡ್ಸ್ ಪಡೆಯೋದು. ಮತ್ತೆ ಅವನು ಮಗ ನಾನು 5,000 ನಿನಗೆ ಹಾಕ್ತೀನಿ, ನನಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವನ ಅಕೌಂಟಿಗೆ ಹಾಕ್ತಾನೆ 5,000. ಇವನಿಗೆ ಕ್ಯಾಶ್ ಬ್ಯಾಕ್ ಬಂತು, ಏನಾದ್ರು 5,000 ಬಂತು, ಏನೋ ಒಂದು 20,000 ಅಲ್ಲ 30,000 ಏನೋ ದುಡ್ಡು ಟ್ರಾನ್ಸಾಕ್ಷನ್ ಡೈಲಿ ಹಿಂಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ಬೇಕು, ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ. ಅದೇನಾದರೂ ವರ್ಷಕ್ಕೆ ತಿಂಗಳಿಗೆ 5,000ಕ್ಕಿಂತ ಮೇಲೆ ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಬರುತ್ತೆ ನೋಡಿ, ಕ್ಯಾಶ್ ಬ್ಯಾಕು. ಆ ಕಡೆಯವರಿಗೂ ಪ್ರಾಬ್ಲಮ್ಮು, ನಿಮಗೂ ಪ್ರಾಬ್ಲಮ್. ಆಮೇಲೆ ಕೆಲವರು UPI ಟ್ರಾನ್ಸಾಕ್ಷನ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಏನ್ ಆಟ ಅಂತಂದ್ರೆ ಸ್ನೇಹಿತರೆ, ಈಗ ಇಬ್ಬರು ಇರ್ತಾರೆ, ಒಬ್ಬ ರಮೇಶ್, ಒಬ್ಬ ಸುರೇಶ್ ಹತ್ರ ಕ್ಯಾಶ್ ಇರುತ್ತೆ, ಬೈ ಹ್ಯಾಂಡ್ ಕ್ಯಾಶ್ ಇರುತ್ತೆ.
ಅವನು ಕೊಟ್ಟಿರ್ತಾನೆ, ರಮೇಶ್ಗೆ ಏನೋ ಪ್ರಾಬ್ಲಮ್ ಆಗಿದೆ 1 ಲಕ್ಷ ಕೊಟ್ಟಿರ್ತಾನೆ. ಸುರೇಶ್ ರಮೇಶಿಗೆ ಕೊಟ್ಟಿರ್ತಾನೆ. ಸೊ ಸುರೇಶು ಬೈ ಹ್ಯಾಂಡ್ ಕೊಟ್ಟಿರೋದು ರಮೇಶಿಗೆ 1 ಲಕ್ಷ. ಈಗ ರಮೇಶ್ ರಿಟರ್ನ್ ಮಾಡ್ಬೇಕಲ್ಲ, ರೀಪೇಮೆಂಟ್ ಮಾಡ್ಬೇಕಲ್ಲ, ಸ್ನೇಹಿತನ ಕೊಡ್ಬೇಕಲ್ಲ, ಮತ್ತೆ ಸಹಾಯ ಮಾಡಿದ್ದಾನೆ, ರಮೇಶಿಗೆ ಕೊಡಬೇಕು, ರಮೇಶ್ ಕೊಡಬೇಕು ಸುರೇಶನ್ಗೆ ರೀಪೇಮೆಂಟು. ಸೊ ಅವನು ರಮೇಶ್ ಏನು ಮಾಡಿರ್ತಾನೆ, ಬೇರೆ ಎಲ್ಲೋ ಇರ್ತಾನೆ, ಅವನಿಗೆ ಬೈ ಹ್ಯಾಂಡ್ ಕೊಡೋಕ್ಕಾಗಲ್ಲ. ಅವಾಗ ಇವನು ಸುರೇಶ್ ಹೇಳ್ತಾನೆ ಗೂಗಲ್ ಪೇ ಮುಖಾಂತರ ಕಳಿಸು ಅಂತ. ಅವನು ಒಂದು 15,000 20,000 ಹಂಗೆ ಒಂದು 2-3 ದಿನ ಕಳಿಸ್ಕೊಂಡು ಕ್ಲಿಯರ್ ಮಾಡ್ತಾನೆ 1 ಲಕ್ಷ. ಒಂದು ಲಕ್ಷಕ್ಕಿಂತ ಮೇಲಾದ್ರೆ ಒಂದು ತಿಂಗಳಲ್ಲಿ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಅಂತ ಹೇಳ್ಬಿಟ್ಟು ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರುತ್ತೆ. ಯಾಕಂದ್ರೆ ನೀವು ನಿಮ್ಮ ದುಡ್ಡೇ ಕೊಟ್ಟಿರೋದು, ಆದರೆ ಬೇರೆಯವ್ನು ಕಳ್ಸಿದ್ದಾನೆ, ಅದನ್ನು ಕೇಳ್ತಾರೆ. ಯಾರು ಕಳ್ಸಿರೋದು ನಿನಗೆ ಅಂದ್ರೆ ಅವನು ರಮೇಶ್ ಕಳ್ಸಿರೋ ಅಂತ ಗೊತ್ತಿರುತ್ತೆ, ಆದರೆ ಹಿಂಗೆ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಬರುತ್ತೆ. ಸೊ ನೀವು ಏನು ಮಾಡಬೇಕು, ಸುರೇಶ್ ಅನ್ನೋ ವ್ಯಕ್ತಿ ಏನು ಮಾಡಬೇಕು, ರಮೇಶ್ ಹತ್ರ ರಿಟರ್ನ್ ಲೆಟರ್ ತಗೋಬೇಕು. ರಿಟರ್ನ್ ಲೆಟರ್ ಅಂದರೆ ರಮೇಶನ ಹೆಸರು, ಆಮೇಲೆ ಇಂಥ ತಾರೀಕಲ್ಲಿ ನಾನು ಸಾಲ ಇಸ್ಕೊಂಡಿದ್ದೀನಿ ಸುರೇಶ್ ಹತ್ರ 1 ಲಕ್ಷ, ಅದನ್ನೇ ನಾನು ರಿಟರ್ನ್ ಮಾಡಿರೋದು ಅಂತ. ಅದು ಗೂಗಲ್ ಪೇ ಬಂದು ನಾನೇ ರಿಟರ್ನ್ ಮಾಡಿರೋದು ಅಂತ. ಅದು ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದೊಂದು UPI ಟ್ರಾನ್ಸಾಕ್ಷನ್ಗೆ ಪ್ರಾಬ್ಲಮ್ ಆಗೋದು. ಮತ್ತೆ ಕೆಲವೊಂದು ಅಂಗಡಿಗಳಲ್ಲಿ ಈಗಲೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸಿರ್ತಾರೆ. ದಯವಿಟ್ಟು ಅಂಗಡಿ ನಡೆಸ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಕರೆಂಟ್ ಅಕೌಂಟ್ಗೆ ಲಿಂಕ್ ಮಾಡಿಸಿ. ಯಾಕಂದ್ರೆ ಕರೆಂಟ್ ಅಕೌಂಟ್ ಜಾಸ್ತಿ ಟ್ರೇಸ್ ಔಟ್ ಆಗಲ್ಲ. ಅದು ಬಿಸ್ನೆಸ್ ಪರ್ಪಸ್ ಆಗಿ ಇಟ್ಟಿರೋ ಅಕೌಂಟ್ ಅದು. ಸೊ ಅದ್ರಾಗೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ನೀವು ಏನಾದ್ರು ಜಾಸ್ತಿ ವಹಿವಾಟಿದ್ರೆ ಟ್ರಾನ್ಸಾಕ್ಷನ್ 10 ಲಕ್ಷಕ್ಕಿಂತ ಮೇಲೆ ಇದ್ರೆ ನಿಮಗೂ ನೋಟಿಸ್ ಬರುತ್ತೆ. ಅವಾಗ ನೀವೇನು ಮಾಡಬೇಕು, ನೀವು ITR ರಿಟರ್ನ್ ಫೈಲ್ ಮಾಡಬೇಕು. ನೀವು ಒಂದು ಮೆಟೀರಿಯಲ್ ಮಾರ್ತಾ ಇದ್ದೀರಾ, ನಾವು ಒಂದಷ್ಟು ಲಾಭಕ್ಕೆ ನಾನು ಮಾರ್ತಾ ಇದ್ದೀನಿ, ನನಗೆ ಇಷ್ಟೇ ಮಾರ್ಜಿನ್ ಬರ್ತಾ ಇರೋದು, ಇನ್ನು ಮಿಕ್ಕಿದೆಲ್ಲ ಮೆಟೀರಿಯಲ್ ದುಡ್ಡು ಅನ್ನ ತೋರಿಸ್ಕೋಬೇಕು, ಇನ್ಕಮ್ ಸೋರ್ಸ್ ತೋರಿಸ್ಕೋಬೇಕು. ಗೂಡ್ಸ್ ಸೆಲ್ಲಿಂಗಿಗೆ 40 ಲಾಕ್ ತನಕ ಪ್ರತಿ ತಿಂಗಳ 40 ಲಾಕ್ ಇದ್ರೆ ಇದು GSTದು ನಂಬರ್ ಪಡಿಬೇಕು. ನೀವು ಇವಾಗ ನೀವೇ ಒಂದು ಆನ್ ಪ್ರಾಡಕ್ಟ್ ಮಾಡ್ತಾ ಇರ್ತೀರಾ, ನಿಮ್ದೊಂದು ಹೇರ್ ಆಯಿಲ್ ಅನ್ಕೊಳ್ಳಿ, ಇಲ್ಲ ಒಂದು ಪರ್ಫ್ಯೂಮು, ಎಂಥದೋ ಒಂದು ಪರ್ಫ್ಯೂಮ್ ನೀವು ಕಂಡಿಡ್ದಿದ್ದೀರಾ, ಅದು ಜನಕ್ಕೆಲ್ಲ ಕಸ್ಟಮರ್ಗೆ ಇಷ್ಟ ಆಯಿತು, ಅದು 10,000ರಿಂದ 1 ಲಕ್ಷದಿಂದ ಕೋಟಿ ಜನಕ್ಕೆ ಮಾರ್ತಾ ಇದ್ದೀರಾ. ಸೊ ನಿಮಗೆ ಭಾಳ ಟ್ರಾನ್ಸಾಕ್ಷನ್ ಒಂದು ದಿನಕ್ಕೇನೆ 40 ಲಕ್ಷಕ್ಕಿಂತ ಮೇಲೆ ಬರ್ತಾ ಇದೆ ಗೂಡ್ಸ್ ಸೆಲ್ಲಿಂಗ್ ಮಾಡಿಬಿಟ್ಟು. ಆವಾಗ ನೀವು GSTನೂ ಮಾಡಬೇಕು, GST ನಂಬರ್ ತೆಗಿಬೇಕು, ಅದಕ್ಕೂ ಟ್ಯಾಕ್ಸ್ ಇರುತ್ತೆ, ಆ ಟ್ಯಾಕ್ಸ್ನು ಕಟ್ಟಬೇಕು. ಏನಾದ್ರು ಮಾಡಿ ನೀವು ಟ್ಯಾಕ್ಸ್ ಕಟ್ಟಿ ಏನಾದ್ರು ಬೇಕಾದ್ರೆ ಮಾಡಿ ನಿಮ್ಮ ಮನಿ ವೈಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಸ್ನೇಹಿತರೆ? ಬ್ಲ್ಯಾಕ್ ಮನಿ ಅಂತೂ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಿ ದಯವಿಟ್ಟು ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಆಮೇಲೆ ನೋಟಿಸ್ ಬಂದಿಲ್ಲ, ಬರುತ್ತಾ ಇಲ್ವಾ ಅಂತೇಳಿ ಹಂಗೆ ಕೂರಕ್ಕೆ ಹೋಗ್ಬೇಡಿ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇಷ್ಟಿದೆ ಸ್ನೇಹಿತರೆ. ಇದ್ರಾಗ ಸ್ವಲ್ಪ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೇಳಿ. ನೀವೆನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕ್ವಿನಿಮಲ್ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ರೆಡ್ ಅಲ್ಲಿ ಕಾಣ್ತಾ ಇದ್ದಲ್ಲ, ಅದನ್ನ ಗುದ್ದಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.